ಈ ರಿಲಯನ್ಸ್ಗೆ ಜಿಯೋ ಜಸ್ಟ್ ಒಂದು ಸಿಮ್ ಕಾರ್ಡ್ ಬಿಸ್ನೆಸ್ ಅಂತ ಅನ್ಕೊಂಡಿದ್ರೆ ಈ ಒಂದು ಸೀಕ್ರೆಟ್ನ ನೀವು ತಿಳ್ಕೊಳ್ಳೇಬೇಕು. ನಿಮಗೆ ಗೊತ್ತಾ, ರಿಲಯನ್ಸ್ ಟೋಟಲ್ ರೆವಿನ್ಯೂ 3,30,943 ಕೋಟಿ ಫ್ರಮ್ ವೇರಿಯಸ್ ಸೆಕ್ಟರ್ಸ್ ಲೈಕ್ ಡಿಜಿಟಲ್ ಸರ್ವಿಸಸ್, ರಿಟೇಲ್, ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್, ಎನರ್ಜಿ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಇಂದ. ಈ ರಿಲಯನ್ಸ್ ಗ್ರೂಪ್ ಮೇನ್ ಕ್ಯಾಶ್ ಕೋ ಅಂತ ಅಂದ್ರೆ ದಟ್ ಈಸ್ ಆಯಿಲ್ ಅಂಡ್ ಪೆಟ್ರೋಕೆಮಿಕಲ್ಸ್. ಕ್ರೂಡ್ ಆಯಿಲ್ ನ ರಿಫೈನ್ ಮಾಡಿ ಅದರಿಂದ ಪೆಟ್ರೋಲ್, ಡೀಸೆಲ್ ಮತ್ತೆ ಪ್ಲಾಸ್ಟಿಕ್ಸ್ ನ ತಯಾರು ಮಾಡ್ತಾರೆ. ಇದೆಲ್ಲದ್ರಿಂದಾನೇ ರಿಲಯನ್ಸ್ ಬಿಲಿಯನ್ಸ್ ಅಲ್ಲಿ ಅರ್ನ್ ಮಾಡುತ್ತೆ. ನೆಕ್ಸ್ಟ್ ಈ ಅಂಬಾನಿ ಅವರ ಕಣ್ ಬೀಳೋದು ಡಿಜಿಟಲ್ ಸರ್ವಿಸಸ್ ಮೇಲೆ. ಅವಾಗ ಈ ಅಂಬಾನಿ ಅವರು ಒಂದು ಸ್ಟ್ರಾಟಜಿ ಮಾಡ್ತಾರೆ. ಈ ಆಯಿಲ್ಸ್ ಇಂದ ಬರೋ ದುಡ್ಡನ್ನ ಯೂಸ್ ಮಾಡಿಕೊಂಡು 2015 ಅಲ್ಲಿ ಜಿಯೋ ಸರ್ವಿಸಸ್ ನ ಲಾಂಚ್ ಮಾಡ್ತಾರೆ. ಫಸ್ಟ್ 6 months ಫ್ರೀ ಇಂಟರ್ನೆಟ್ ಕೊಡ್ತಾರೆ ಅಂಡ್ ನಮ್ಮ ಕ್ರೋರ್ಸ್ ಆಫ್ ಇಂಡಿಯನ್ಸ್ ನ ಡೇಟಾಗೆ ಅಡಿಕ್ಟ್ ಮಾಡ್ತಾರೆ. ನಿಮ್ ಪ್ರಕಾರ ಇವತ್ತು ಈ ರಿಲಯನ್ಸ್ ನ ಮೇನ್ ಇನ್ಕಮ್ ಅಂತ ಅಂದ್ರೆ ದಟ್ ಈಸ್ ರೀಚಾರ್ಜಸ್, ಡೇಟಾ ಪ್ಲಾನ್, ಬ್ರಾಡ್ ಬ್ಯಾಂಡ್, ಜಿಯೋ ಫೈಬರ್, ಜಿಯೋ ಸಾವನ್ ಅಂಡ್ ಜಿಯೋ ಸಿನಿಮಾ ಅಂತ ಅನ್ಕೊಂಡಿದ್ದೀರಾ. ಅದೇನೋ ಸತ್ಯನೇ. ಬಟ್ ಇನ್ನೊಂದು ಲೆಸ್ಸರ್ ನೋನ್ ಇನ್ಕಮ್ ಯಾವ್ದಂತ ಗೊತ್ತಾ? ದಟ್ ಈಸ್ ಟವರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್. ಬೇರೆ ಟೆಲಿಕಾಂ ಕಂಪನೀಸ್ ಜಿಯೋ ಟವರ್ಸ್ ನ ಯೂಸ್ ಮಾಡೋದಕ್ಕೆ ರೆಂಟ್ ಕೊಡ್ತಾರೆ. ಅಂಡ್ ಗ್ಲೋಬಲ್ ಜೈಂಟ್ಸ್ ಲೈಕ್ ಫೇಸ್ಬುಕ್ ಅಂಡ್ ಗೂಗಲ್ ಕೂಡ ಈ ಜಿಯೋ ಪ್ಲಾಟ್ಫಾರ್ಮ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ಫಂಡಿಂಗ್ ಕೊಟ್ಟಿದ್ದಾರೆ. ರಿಲಯನ್ಸ್ ನಿಮಗೆ ಚೀಪ್ ಇಂಟರ್ನೆಟ್ ಕೊಟ್ಟು ನಿಮ್ಮ ಅಟೆನ್ಷನ್ ನ ಇಟ್ಕೊಂಡಿದ್ದಾರೆ ಅಂಡ್ ಅದರಿಂದನೇ ಇವತ್ತು $1 billion ಬಿಸ್ನೆಸ್ ನ ಮಾಡ್ಕೊಂಡಿದ್ದಾರೆ. ಇದರಿಂದ ಈ ಒಂದು ಲೆಸನ್ ನೀವು ತಿಳ್ಕೊಳ್ಳೇಬೇಕು. ಏನಂತ ಅಂದ್ರೆ ಫಸ್ಟ್ ಗಿವ್ ವ್ಯಾಲ್ಯೂ, ದೆನ್ ಬಿಲ್ಡ್ ಹ್ಯಾಬಿಟ್, ಫೈನಲಿ ಲಾಕ್ ದ ಮಾರ್ಕೆಟ್. ತಿಳ್ಕೊಳ್ಳಿ, ರಿಲಯನ್ಸ್ ಜಸ್ಟ್ ಡೇಟಾನ ಸೆಲ್ ಮಾಡಲಿಲ್ಲ, ದೇ ಸೋಲ್ಡ್ ಡಿಪೆಂಡೆನ್ಸ್. ಈ ವಿಡಿಯೋ ಇಂದ ಈ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಯಾರೆಲ್ಲ ಜಿಯೋ ಸರ್ವಿಸಸ್ ನ ಯೂಸ್ ಮಾಡ್ತಾ ಇದ್ದೀರೋ ಜಿಯೋ ಅಂತ ಕಮೆಂಟ್ ಮಾಡಿ ಅಂಡ್ ಈ ರೀಲ್ ನ ಸೇವ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ಟೈಮ್ ನೀವು ರೀಚಾರ್ಜ್ ಮಾಡಿದಾಗ ಇಟ್ಸ್ ನಾಟ್ ಜಸ್ಟ್ ಡೇಟಾ, ಇಟ್ಸ್ ಅಂಬಾನೀಸ್ ಎಂಪೈರ್ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಮತ್ತೆ ಸಿಗ್ತೀನಿ.